ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಮ್ಯೂಸಿಯಂನ ಸೆಕೆಂಡ್ ಪಾರ್ಟ್ ನೋಡೋಣ ಬನ್ನಿ. ಇವತ್ತು ಮ್ಯೂಸಿಯಮ್ಮಲ್ಲಿ ಸೆಕೆಂಡ್ ಪಾರ್ಟ್ ಒಳಗೆ ಏನೇನಿದೆ, ಹಾಗೆ ಏನೇನು ನೋಡ್ಬೋದು ಅನ್ನೋದನ್ನು ಕೂಡ ನೋಡೋಣ. ಇವತ್ತು ಬನ್ನಿ ನೋಡೋಣ. ಇದು ನೇವಿಯ ಸಬ್ಮರೀನ್ ನೋಡಿ ಇದು. ಹಾಗೆ ನೇವಿದವರು ಆವಾಗ ಯಾವ ಡ್ರೆಸ್ ಹಾಕ್ಕೊಳ್ತಾ ಇದ್ರು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಆವಾಗ ಯಾವ ಡ್ರೆಸ್ ಹಾಕ್ಕೊಳ್ತಾ ಇದ್ರು, ಹಾಗೆ ಈಗ ಯಾವ ಡ್ರೆಸ್ಗಳು ಚಾಲ್ತಿಯಲ್ಲಿವೆ ಮತ್ತು ಯಾವ್ಯಾವ ಡ್ರೆಸ್ನ ಹಾಕ್ಕೊಂಡಿದ್ರು ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಸ್ಟ್ಯಾಚುಗಳ ಮೇಲೆ ಬಟ್ಟೆ ಹಾಕಿಬಿಟ್ಟು ತೋರಿಸಿದಾರಲ್ಲ, ಇವೆಲ್ಲ ನೇವಿ ಯೂನಿಫಾರ್ಮ್ಸ್ ನೋಡಿ ಇವೆಲ್ಲ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇರ್ತೀವಿ. ನೀವು ಎಷ್ಟು ಪೂರ್ತಿಯಾಗಿ ವಿಡಿಯೋಸ್ನ ನೋಡ್ತೀರೋ ಅಷ್ಟು ಕೂಡ ನಮಗೆ ಒಂಥರ ಎಂಕರೇಜಸ್ ಸಿಗುತ್ತೆ ನೋಡಿ. ನೀವು ಈ ಥರ ವಿಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೆರೈಡ್ ಮಾಡೋಬೇಕಾದ್ರೆ ಬಳಸ್ತಾರಲ್ವ ಆ ಕತ್ತಿ ಅಂತಲೂ ಹೇಳ್ಬೋದು ನೋಡಿ. ಇವೆಲ್ಲ ಬ್ಯಾಡ್ಜಸ್ ನೋಡಿ, ಇವೆಲ್ಲ ಮೆಡಲ್ಸ್. ಇವು ಎಲ್ಲ ನೇವಿ ಒಳಗೆ ಕೆಲಸ ಮಾಡ್ತಾರಲ್ವ ಅವರಿಗೆ ಸಿಗೋ ಮೆಡಲ್ಸ್ಗಳು ಇವು ನೋಡಿ. ಒಂಥರ ಈ ಮ್ಯೂಸಿಯಂ ಹೇಗೆ ಅಂದರೆ ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟಿದೆ ನೇವಿ ಬಗ್ಗೆ. ನೇವಿ ಒಳಗೆ ಏನೇನು ಮಾಡ್ತಾರೆ, ಮತ್ತು ನೇವಿ ಅವರಿಗೆ ಯಾವ್ಯಾವ ಮೆಡಲ್ ಸಿಗುತ್ತೆ, ಹಾಗೆ ಅವರು ಯಾವ ಥರದ ಬಂದೂಕುಗಳನ್ನು ಯೂಸ್ ಮಾಡ್ತಾರೆ, ಪ್ರತಿಯೊಂದೂ ಬ್ರೀಫಾಗಿ ಈ ಮ್ಯೂಸಿಯಮಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ನೋಡಿ. ನೋಡಿ ಇವರು ನೇವಿಯ ಆಫೀಸರ್, ಹಾಗೆ ಅವರು ಬಳಸ್ತಾ ಇದ್ದ ಮೆಡಲ್, ಕ್ಯಾಪ್, ಹಾಗೆ ಮತ್ತು ಅದು ಕತ್ತಿ ಅಂತಾರಲ್ವ ಆ ಕತ್ತಿನೂ ಕೂಡ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ನೋಡಿ. ನೋಡಿ ಹೊರಗಡೆ ಸರೌಂಡಿಂಗ್ಸ್ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದ್ಸರಿ ನೀವು ಬಂದುಬಿಟ್ಟು ನೋಡಿ ಹೇಗಿದೆ ಅಂತ. ನೋಡ್ತಾ ಇದ್ದೀರಲ್ವ ನನ್ನ ಮಗ ಹಾಗೆ ನನ್ನ ಫ್ರೆಂಡ್ನ ಮಗಳು ಹೇಗೆ ಸರೌಂಡಿಂಗ್ನ ಎಂಜಾಯ್ ಮಾಡ್ತಿದ್ರು ಅಂತ ನೋಡಿ. ಆವಾಗಿನ 20 mm ಗನ್ ನೋಡಿ ಇದು. ಈ ಥರ ಗನ್ನ ಯೂಸ್ ಮಾಡ್ತಾಯಿದ್ರು ಅನ್ನೋದು ಕೂಡ ಇದು ಇದೆ. ನೋಡಿ ಇದು ರೇಂಜರ್ ನೋಡಿ ಇದು. ನೋಡಿ ಇದು ಮಿಸೈಲ್ ಅಂತನೂ ಕೂಡ ಹೇಳ್ಬೋದು. ನೋಡ್ತಾ ಇದ್ದೀರಲ್ವಾ, ಇವೆಲ್ಲ ಪ್ರತಿಯೊಂದು ಯುದ್ಧ ಆಗಬೇಕಾದ್ರೆ ಇವನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ನೋಡಿ. ಇದನ್ನು ಮಿಸೈಲ್ ಇವೆಲ್ಲ, ಮತ್ತು ಇದಕ್ಕೆ ನೇವಿ ಲ್ಯಾಂಗ್ವೇಜಲ್ಲಿ P-21 ಅಂತ ಕರೀತಾರೆ. ಹಾಗೆ ಅಲ್ಲೊಂದು ಚಿಕ್ಕದಾಗಿ ಕೆಫೆ ಮಾಡ್ಕೊಂಡಿದ್ರು ಆ ಮ್ಯೂಸಿಯಮಲ್ಲಿ. ಚಿಕ್ಕದಾಗಿ ಲೋಕಲಲ್ಲಿರೋರು ಒಂದು ಮ್ಯೂಸಿಯಂ ಏನು ಬಂದವರಿಗೆ ಒಂಥರ ಚಿಕ್ಕದಾಗಿ ಕೆಫೆ ಮಾಡ್ಕೊಂಡಿದ್ರು ನೋಡಿ ಅಲ್ಲಿ. ಎಲ್ಲ ಬ್ರೀಫಾಗಿ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಇದು ಆ್ಯಂಕರ್ ನೋಡಿ, ಇದು ಕಾಣಿಸ್ತಾ ಇದೆ ಅಲ್ವ ಈಗ ನಿಮಗೆ. ಇದನ್ನು ಆ್ಯಂಕರ್ ಅಂತ ಕರೀತಾರೆ. ಅಂದರೆ ಶಿಪ್ ಹೋಗಬೇಕಾದ್ರೆ ಸ್ಟಾಪ್ ಮಾಡ್ತಾರಲ್ವ ನೀರೊಳಗೆ ಹಾಕಿಬಿಟ್ಟು, ಅದಕ್ಕೆ ಆ್ಯಂಕರ್ ಅಂತ ಕರೀತಾರೆ ನೋಡಿ. ನೋಡ್ತಾ ಇದ್ದೀರಲ್ವಾ, ಪ್ರತಿಯೊಂದು ಯಾವ ಕಡೆ ಕಣ್ಣು ಆಡಿಸಿದ್ರು ಕೂಡ ಮ್ಯೂಸಿಯಂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಡೈರೆಕ್ಷನ್ ಚೇಂಜ್ ಆಗಬಾರ್ದು ಅಂತ ಅಲ್ಲಿ ಡೈರೆಕ್ಷನ್ ಬೋರ್ಡ್ಸ್ ಸಹ ಹಾಕಿದ್ದಾರೆ. ಯಾವ ಸೈಡ್ ಹೋದರೆ ಯಾವ
ಸೆಕ್ಷನ್ಗೆ ಹೋಗಿ ಮುಟ್ತೀರಾ ಅನ್ನೋದನ್ನು ಕೂಡ ಹೇಳಿದ್ದಾರೆ ನೋಡಿ. ಹಾಗೆ ಈಗ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಲ್ವ, ಇದು ಗೋದಾವರಿ ಅಂತ ನೋಡಿ. ಇದು ಅದರದ್ದು ಮಾಡೆಲ್, ಗೋದಾವರಿ ಶಿಪ್ನ ಮಾಡೆಲ್ ನೋಡಿ. ಇದು F20 ಅಂತ ಕರೀತಾರೆ ಇದಕ್ಕೆ. ಈಗ ಇದು ಚಾಲ್ತಿಯಲ್ಲಿ ಇಲ್ಲ ಶಿಪ್ಪು ನೋಡಿ. ಗೋದಾವರಿ ಅಂತ ಶಿಪ್ ನೋಡಿ. ಇದು ಎಷ್ಟು ದೊಡ್ಡದಾಗಿತ್ತು, ಆಗ ಏನೇನು ಫೆಸಿಲಿಟೀಸ್ಗಳು ಇದ್ವು ಆ ಶಿಪ್ಪಲ್ಲಿ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಈಗ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಬ್ಲೂ ವಾರಿಯರ್ಸ್ ಹೋಯ್ ಅಂತ 75 ಇಯರ್ಸ್ ಅಂದರೆ 75 ವರ್ಷಗಳ ಕಾಲ ಇಂಡಿಯನ್ ನೇವಿ ಆಯಿತು. 75 ವರ್ಷ ಆಗಿಬಿಟ್ಟು ಈಗ 1947ರಿಂದ ಸ್ಟಾರ್ಟ್ ಆಗಿ ಈಗ 2024 ತನಕ 75 ವರ್ಷ ಆಯ್ತಲ್ವಾ. ಪ್ರತಿಯೊಂದು ವರ್ಷದಕ್ಕೂ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಯಾವ ವರ್ಷದಲ್ಲಿ ಏನೇನು ಸಾಧನೆ ಮಾಡಿದರು, ಹಾಗೆ ಯಾವ ವರ್ಷದಲ್ಲಿ ಯಾವ ಶಿಪ್ ಇತ್ತು, ಹಾಗೆ ಅದರದ್ದು ಯಾವಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವರ್ಷಕ್ಕೆ ಅಂದರೆ 1997ರಿಂದ 2024ರವರೆಗೆ ಪ್ರತಿಯೊಂದು ಈ ಇನ್ಫಾರ್ಮೇಷನ್ಸ್ನ ವರ್ಷದಿಂದ ವರ್ಷಕ್ಕೆ ಕೊಡ್ತಾ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನೋಡಿ. ನೋಡ್ತಾ ಹೋಗಿ ನೀವೇ ಎಲ್ಲ ಗೊತ್ತಾಗತ್ತೆ. ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಹೇಗೆ ಯಾವ ರೀತಿ ನಮ್ಮ ಇಂಡಿಯನ್ ನೇವಿ ಪ್ರಬುದ್ಧತೆಯನ್ನು ಕಂಡಿತು, ಹಾಗೆ ಹೇಗೆ ತನ್ನ ತಳಪಾಯನ ಗಟ್ಟಿಯಾಗಿ ಮಾಡಿಕೊಳ್ತು ಅನ್ನೋದನ್ನು ಕೂಡ ಬ್ರೀಫಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ. ಹೆಮ್ಮೆ ಅನಿಸುತ್ತೆ ಈ ಥರ ನಮ್ಮ ಇಂಡಿಯನ್ ನೇವಿ ಬಗ್ಗೆ ಬ್ರೀಫಾಗಿ ಪ್ರತಿಯೊಂದು ಇಂಚೂ ಬರೀ ಇಂಡಿಯನ್ ನೇವಿಗೆ ಸಂಬಂಧಪಟ್ಟ ಮ್ಯೂಸಿಯಂ ಇದೆ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ. ಯಾರ್ಯಾರು ಇಂಡಿಯನ್ ನೇವಿ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ಬ್ರೀಫಾಗಿ ತಿಳ್ಕೋಬೇಕು ಅಂತ ಯಾರಾದರೂ ಇಷ್ಟ ಇದ್ದವರು ಪ್ಲೀಸ್ ಈ ಮ್ಯೂಸಿಯಮಿಗೆ ಬನ್ನಿ, ವಿಸಿಟ್ ಮಾಡಿ. ಹಾಗೆ ನನ್ನ ವಿಡಿಯೋಸ್ನ ಸಂಪೂರ್ಣವಾಗಿ ನೋಡಿ. ನಿಮಗೆ ಎಷ್ಟಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಅರ್ಥ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಪ್ಲೀಸ್ ಪೂರ್ತಿಯಾಗಿ ವಿಡಿಯೋಸ್ನ ನೋಡಿ. ಹಾಗೆ ನಾನು ಫಸ್ಟ್ ಪಾರ್ಟು ಕೂಡ ವಿಡಿಯೋನ ಹಾಕಿದ್ದೀನಿ. ಇದನ್ನು ಯಾರು ನೋಡ್ತಾ ಇದ್ದೀರೋ ಅದನ್ನು ಕೂಡ ನೋಡಿ ಪ್ರೋತ್ಸಾಹಿಸಿ ಅಂತಲೂ ಹೇಳ್ತೀನಿ ನೋಡಿ.
ನಮಗೂ ಕೂಡ ಹೆಲ್ಪ್ ಆಗುತ್ತೆ. ವಿಡಿಯೋಸ್ನ ನೋಡ್ತೀರಾ ಬಟ್ ಹಾಗೆ ನೋಡ್ತೀರಾ, ಒಂದು ಲೈಕ್ ಕೊಟ್ಬಿಟ್ಟು ಸಬ್ ಮಾಡಿಬಿಟ್ಟು ನೋಡಿ, ನಮಗೂ ಕೂಡ ಖುಷಿಯಾಗುತ್ತೆ. ಹಾಗೆ ಇನ್ನಷ್ಟು ನಾವು ತುಂಬ ಹೆಚ್ಚು ಶ್ರಮ ಕೊಟ್ಟು ವಿಡಿಯೋಸ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಹೇಗೆ ಪ್ರೋತ್ಸಾಹ ಮಾಡ್ತಾ ಹೋಗ್ತಿರೋ ನಾವು ಹಾಗೆ ಇನ್ನಷ್ಟು ನಮ್ಮ ವಿಡಿಯೋಸ್ನಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಇಂಪ್ರೂವ್ಮೆಂಟ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ತನಕನೂ ಪ್ರತಿಯೊಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರ್ಯಾಂಕ್ ಯಾವ್ಯಾವ ರ್ಯಾಂಕ್ ಇರ್ತವೆ ಎಲ್ಲಾನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ INS ಮಿಲ್ಕಿ ಅಂತ ನೋಡಿ.